ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರದ ಬಸವೇಶ್ವರ ನಗರದ ಜಿಎಚ್ಪಿಎಸ್ ಶಾಲೆಯಲ್ಲಿ 2024ನೇ ಸಾಲಿನಲ್ಲಿ ಶಾಲಾ ಸಂಪತ್ತು ಚುನಾವಣೆಯನ್ನು ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಸಹ ಶಿಕ್ಷಕರಾದಂಥ ಮಹಾಲಕ್ಷ್ಮಿ ಅವರು ಮಾತನಾಡುತ್ತಾರೆ. ಅವರು ಪ್ರಸ್ತುತ ಸಮಾಜದಲ್ಲಿ ಮಕ್ಕಳು ಚುನಾವಣೆ ಹಾಗೂ ಚುನಾವಣಾ ಮಹತ್ವವನ್ನು ಅರಿಯಬೇಕಾಗಿದೆ. ಈ ಚುನಾವಣೆಯಲ್ಲಿ ಮಕ್ಕಳು ಮೊಬೈಲ್ ಆ್ಯಪ್ ಮೂಲಕ ಮತ ಚಲಾವಣೆಯನ್ನು ಮಾಡ್ತಾ ಇದ್ದು, ನಾಮಪತ್ರಗಳ ಸಲ್ಲಿಕೆ, ಠೇವಣಿಯ ಜ್ಞಾನ, ಚುನಾವಣಾ ಪ್ರಚಾರ, ಪಿಂಕ್ ಬೂತ್ ಮಹತ್ವ, ಚುನಾವಣೆಯ ಫಲಿತಾಂಶ ಘೋಷಣೆ, ಪ್ರಮಾಣ ವಚನ ಸ್ವೀಕಾರ ಅಲ್ಲದೆ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳ ಹಂತಗಳ ಬಗ್ಗೆ ಜ್ಞಾನವನ್ನು ಪಡೆದು ಇದರಂತೆ ಚುನಾವಣೆ ನಡೆಸಿ ವಿದ್ಯಾರ್ಥಿಗಳ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಾಯಿತು ಅಂತ ತಿಳಿಸಿದರು. ಲೈಟ್ ಇದೆ, ನೀಲಿ ಲೈಟ್ ಇದೆ. ಈಗ ನಾನು ಒಂದು ಓಟ್ ಹಾಕ್ತೀನಿ. ಒಂದಕ್ಕೆ ಸೌಂಡ್ ಕೂಡ ಬಂತು. ಇಲ್ಲಿ ಮತ್ತೆ ಅಲೋ ವೋಟಿಂಗ್, ಬ್ಯಾಲೆಟ್ ಕಂಟ್ರೋಲ್, ಮತ್ತೆ ಬ್ಯಾಲೆಟ್ ಕೊಡಬೇಕು. ವೈಟ್ ಅಂತ ಇದೆ, ವೆಯ್ಟ್ ಮಾಡ್ತಾ ಇರುತ್ತೆ. ಇದು ಓಟ್ ಹಾಕೋ ತನಕ ಇದು ವೆಯ್ಟಿಂಗಲ್ಲೇ ಇರುತ್ತೆ. ಈಗ ನೆಕ್ಸ್ಟ್ ಇದು ಓಟ್ ಹಾಕ್ತೀನಿ. ಸೌಂಡ್ ಬಂತು. ಆಮೇಲೆ ಬ್ಯಾಲೆಟ್ ಕಂಟ್ರೋಲ್. ತುಂಬ ಅತ್ಯದ್ಭುತವಾಗಿದೆ. ಬೂತಿನಲ್ಲಿ ಎಲ್ಲ ಅಲಂಕೃತಗೊಂಡಿರೋದು ತುಂಬ ಸುಂದರವಾಗಿದೆ. ಎಲ್ಲ ಮಕ್ಕಳಲ್ಲೂ ಖುಷಿ ತುಂಬಿರುವುದು ನಮಗೆ ಕುತೂಹಲ ಮೂಡಿಸಿದೆ. ಈ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು? ಹೇಳಬೇಕು, ಒಳ್ಳೆ ಅಭ್ಯರ್ಥಿ ಕಾದು ನೋಡಬಹುದು. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.